ಅಪ್ಪ ಲಕ್ಷ್ಮೀ ನರಸಿಂಹ ನಿಮ್ಮ ದಯದಿಂದ ದಿನದಿಂದ ದಿನಕ್ಕ ವಾರದಿಂದ ವಾರಕ್ಕ ತಿಂಗಳದಿಂದ ತಿಂಗಳಕ್ಕ ನನ್ನ ವ್ಯಾಪಾರ ಚಲೋ ಹಾಕಂತ ಹೊಂಟೈತಿ. ಹಿಂಗ ನನ್ನ ಮೇಲೆ ನೀನು ಆಶೀರ್ವಾದ ಇದ್ರ ನಿನ್ನ ದೇವಸ್ಥಾನಕ್ಕೆ ಮುಂದಿನ ವರ್ಷ ಏನಾದ್ರೂ ಕಾಣಿಕೆ ಕೊಡ್ತೀನಿ ತಂದೆ. ಹೂ ಎಲ್ಲ ಫ್ರೆಶ್ ಐತಿಲ್ರಿ? ಇದು ಎಷ್ಟು? ಇದು ಇದು ಅಲ್ಲ ಬಿಡಿ ಹೂವ ಇಲ್ವಾ? ಹೆಂಗ್ ಕೆಜಿ? 200. ಪರವಾಗಿಲ್ಲ ಬಿಡಿ, ನಾಳೆ ಕೊಡುತ್ತೆ. ಬಾರೋ 500 ರೂಪಾಯಿ. ಬೆಳಗಿಂದ ವ್ಯಾಪಾರ ಆಗ್ತಿದೆ, ಏನಿತ್ತು? ಇವಾಗ ನೋಡಿದೀನಿ ಕೊಡಲೇ. ಕರಿ ನೋಟಿಸ್ ಕೊಡ್ಲಿಲ್ವಾ? ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನಾ ಕಣ್ಣಾರ ನೋಡಿದೀನಿ ಕೊಡೆ. ಮಡಿಕೊಂಡು ನಾಡ್ತಾ ಇರ್ತೀಯಾ? ಬರ್ತೀಯಾ ಇಲ್ವಾ? ನಮಗೆ ಶೂ ಬೇಕಾಗಿತ್ತು. ನಮಗೆ ಡೈಲಿ ಯೂಸ್ ಮಾಡೋದಕ್ಕೆ ಶೂ ಬೇಕಾಗಿತ್ತು. ಚೆನ್ನಾಗಿ ಬರುತ್ತೆ ಗ್ಯಾರಂಟಿ. ಅಲ್ಲ ಯಾವ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಡೈಲಿ ಹಾಕೋದಕ್ಕೆ? ನೀವು ಒಂದು ಸಜೆಸ್ಟ್ ಮಾಡಿ. ಇದೆಯಾ? ನೀವು ಹೇಳಿದ್ಮೇಲೆ ಮುಗೀತು, ಇದನ್ನೇ ತಗೊಳ್ಳೋಣ. ಪ್ಯಾಕ್ ಮಾಡಿ ಹಾಗಾದ್ರೆ. ನಿಮ್ಮ ಹೆಸರು? ಅಲ್ಲ ನಿಮ್ಮೆಲ್ಲರೂ ನೋಡಿದಂಗಿದೆಯಲ್ಲ, ಯಾವ ಏರಿಯಾ ನಿಮ್ದು? ಓ ಇಲ್ಲೇ ನಮ್ಮ ಏರಿಯಾನಾ? ಕಮ್ಮಿ ಮಾಡ್ರಲ್ಲ, ಚೆನ್ನಾಗಿದೆಯಾ? ಅಲ್ಲ ಪ್ರತಿ ಸಾರಿ ನಮ್ಮ ಮಾಡ್ತೀರಾ ಬರ್ತೀವಿ, ಅದಕ್ಕೆ ನಾವು ಡಿಸ್ಕೌಂಟ್ ಮಾಡಿ ತಗೊಳ್ಳಿ ಸರ್. ಥ್ಯಾಂಕ್ ಯು. ಇದು ನಮ್ಮದು ಫೈನಾನ್ಸ್ ಇದೆ ಅಂಗಡಿ. ನಿಮ್ಗೆ ಏನಾದರೂ ಸಾಲ ಬೇಕಂದ್ರೆ, ನಿಮ್ಮ ಸ್ನೇಹಿತರಿಗೆ ಏನಾದರೂ ಬೇಕಂದ್ರೆ ಹೇಳಿ. ಸರ್ ಥ್ಯಾಂಕ್ ಯು ಸರ್. ಓ ನಮಸ್ಕಾರ ಕಮಲಮ್ಮ ಅವ್ರೆ, ಬನ್ನಿ ಕೂತ್ಕೋರಿ. ಏನೋ ಬಡವ್ ನೋಡ್ಕೊಂಡ್ ಬಂದ್ಬಿಟ್ರಿ. ಒಂದ್ ಸ್ವಲ್ಪ ಕೆಲ್ಸ ಇತ್ತು. ಅಂತದೇನ್ ಬೇಕು ಕೆಲಸ? ನನ್ನಂತ ನನಗೊಂದ್ ಸ್ವಲ್ಪ ಸಾಲ ಬೇಕಾಗಿತ್ತಪ್ಪ. ಸಾಲ ಅಲ್ವೇ? ಮೊನ್ನೆನ 30,000 ಇಸ್ಕೊಂಡು ಓದಿ, ಬಡ್ಡಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸಾವುಕಾರ ಮೆಟ್ಟು ತಗೊಂಡ್ ನನ್ನ ಹೊಡ್ಯಾಕತ್ತಾರ. ನಿಮ್ಮಂತ ಸಾಲ ಕೊಟ್ಟಾರ್ಕ ನಿನಗೂ ನನ್ ಕಷ್ಟ ಗೊತ್ತು. ಇದು ಬಿಡಗ್ ಹಾಲಿ ನನ್ನ ಗಂಡಗ ಆಸ್ಪತ್ರೆಗೆ ಹಾಕಿ ಇವನವನು ಇಷ್ಟು ರೊಕ್ಕ ಖರ್ಚು ಮಾಡಿದ್ರು ಬದುಕವಾಲ್ದದು. ಇದ್ರ ಹೆಣಕ್ಕ ರೊಕ್ಕ ಹಾಕಕ್ಕಾಗಿ. ಅಲ್ವೇ ನೀನು ಬಂಗಾರ ಬೆಳ್ಳಿ ಒಡವೆ ಎಲ್ಲ ಹಾಕೊಂಡಿರೋ ನೋಡಿದ್ರ ಒತ್ತಿಟ್ರ ಅದ 4-5 ಲಕ್ಷ ದುಡ್ಡು ಬರ್ತೈತಿ.
ಮತ್ ನನ್ನಂತ ಕೇಳಕ್ ಬಂದಿಲ್ಲ ಅಂತೀನಿ. ನೀ ಯಾಕೆ ಕೇಳ್ತೀಯಪ್ಪ ನನ್ನ? ಒರಿಜಿನಲ್ ಎಲ್ಲ ಕಳ್ಕೊಂಡ್ಬಿಟ್ಟೇನೋ, ಇವು ಡೂಪ್ಲಿಕೇಟ್ ಇವೆಲ್ಲ. ಈಗಿನ ಕಾಲದಾಗ ನೋಡಂಗಿಲ್ಲ, ಮೈ ತುಂಬಾ ಬಂಗಾರ ಹಾಕೊಂಡಿರ್ತಾರೆ ಎಲ್ಲಾರು. ಅವೇನ್ ಯಾವ ಒರಿಜಿನಲ್ ಇರಂಗಿಲ್ಲ. ಯಪ್ಪ ಇದು ತೆಗೆದು ಕೊಡ್ಲೇ ಇದೆ. ಬ್ಯಾಡ 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 ಬಿಡು, ನಂಬಿಕೆ ಐತಿ ನಿನ್ ಮೇಲೆ. ನೋಡ ಕಮಲವ್ವ, ಈಗ ಸಾಲ ಕೊಡಕ್ ಏನು ಸಮಸ್ಯೆ ಇಲ್ಲ. ಅದ್ರ ನಮ್ಮ ಸಾಹುಕಾರರು ಯಾರಿಗಾದ್ರೂ ಸಾಲ ಕೊಡ್ಬೇಕಾದ್ರ ಹೊಲನು, ವಸ್ತುನು, ಒಡವೆನು ಅಥವಾ ಯಾರಾದ್ರೂ ವ್ಯಕ್ತಿನ ಶ್ಯೂರಿಟಿ ಇಟ್ಕೊಂಡು ಕೊಡಂತಿಲ್ಲ. ಇಟ್ಕೊಂಡು ಅವ್ರು ಶ್ಯೂರಿಟಿ ಹಾಕ್ಸ್ಕೊಂಡ ಸಾಲ ಕೊಡಂತ ಹೇಳ್ಯಾರ. ಗ್ಯಾರಂಟಿ ಹಾಕಪ್ಪ. ನನಗ್ ಗೊತ್ತಿದ್ದವ್ರು ಯಾರು ಪಕ್ಕದ ಮನೆಗೆ ಪಾರವ ಗ್ಯಾರಂಟಿ ಹಾಕ್ತಾನೆ. ಆಕಿನ ಸಿರುಟಿ ಕೊಟ್ಟು ಅಲ್ಲ, ಅವ್ರನ್ನ ಕರ್ಕೊಂಬಂದೆ ಅಂದ್ರ ನಿನಗ್ 1 ಲಕ್ಷಕ್ಕೆ ಎಷ್ಟ್ರ ಹಾಕತ್ ನೋಡ್ ಮತ್ತ. ನನಗ್ ಗೊತ್ತಿತ್ತಪ್ಪ, ನಿನಗಿದು ಬೇಕಂತ ನನಗ್ ಗೊತ್ತಿತ್ತು. ಯಾಕಂತಂದ್ರ ನೀನು ಕೊಟ್ಟಿಲ್ಲ ಅಂದ್ರ ಅವ್ರ ಹತ್ರ ವಸೂಲಿ ಮಾಡೋದ್ ನನಗ್ ಗೊತ್ತೈತಿ. ನನಗೆ 2 ಲಕ್ಷ ಕೊಟ್ರ ಪಾರ್ವತಿ ಸುರುಟಿ ಒಳ್ಳೆ ಹುಡುಗಿ ದಡ. ಮತ್ತೆ ಪ್ರತಿ ತಿಂಗಳ ಕರ್ಕೊಂಬಂದು ಕರೆಕ್ಟ್ ಟೈಮಿಗೆ ಬಡ್ಡಿ ಸಮೇತ ಕಟ್ಟಿಸ್ಬಿಡ್ತಾಳ. ಆತ್ ಹೇಳ, ಗ್ಯಾರಂಟಿಯಾಗಿ ನಿನ್ಗೆ ಪಾರ್ವತಿನ ನಾನು ಶಿರುಟಿ ಕೊಡ್ತೀನಿ. ಈಗ 50,000 ಗೂಗಲ್ ಪೇ ಮಾಡಿಲ್ಲ, ಹಾಕಿದ ಚೆಕ್ ಮಾಡ್ಕೊ. ಕ್ಯಾಶ್ ಕೊಡಲ್ಲ, ಇನ್ಮೇಲೆ ಏನಿದ್ರು ಫೋನ್ ಪೇ, ಗೂಗಲ್ ಪೇ. ಓ ಇದನಾ? ಹೌದೌದು. ಎಂತ ಜಿಪಣಿದ್ದು 50 ಕಳಿಸಿ ಅಲ್ಲ, ಇನ್ನೂ 1.5 ಲಕ್ಷ ಪಕ್ಕದ ಮನೆ ಪಾರವನ ಶುರಿಕೆ ಕರ್ಕೊಂಬಂದ್ರ ಹಂಗೆ ಟ್ರಾನ್ಸ್ಫರ್ ಮಾಡೇ ಬಿಡ್ತೀನಿ. ಹೌದಲ್ಲ? ನಿಮ್ ಧಣಿಗಳಿಗೆ ಹೇಳ್ಯಾರಲ್ಲ, ಪುಣ್ಯ ಬರ್ಲಿಯಪ್ಪ ನಿನಗೂ ನಿಮ್ ಧಣಿಗಳು. ಪುಣ್ಯ ಬರ್ಲಿ. 1 ಲಕ್ಷ ಇಲ್ಲ, ರೆಡಿ ಇರುತ್ತಲ್ಲ. ಬರ್ತೀನಿ. ಪಾರ್ವತಿ ಶಿರುಟಿ ಅದನ್ನ ಮರೆಯಕ್ಕಿದೆ. ಪೇಮೆಂಟು. ಥ್ಯಾಂಕ್ ಯು ಸರ್. ನಾಳೆ ಈ ಮಂತ್ ಸ್ಯಾಲ್ರಿ ಕೇಳೋಣ ಅನ್ಕೊಂಡಿದ್ದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಬರಬೇಕಮ್ಮ. ಸರ್ ಬಂದಾಗ ನೆಕ್ಸ್ಟ್ ಮಂತ್ ಸಂಬಳ ಜಾಸ್ತಿ ಮಾಡ್ಕೊಡ್ತೀನಿ. ಸ್ವಲ್ಪ ಕೆಲಸ ಸ್ವಲ್ಪ ಕಸ್ಟಮರ್ನ ಅಟೆಂಡ್ ಮಾಡುವಾಗ ಸ್ವಲ್ಪ ನಗ್ನಗ್ತಾ ಮಾಡ್ಬೇಕು, ಓಕೆನಾ? ಏನ್ರಿ ಮೇಡಮರ, ಆಫೀಸಿಗೆ ಬಹಳ ಲೇಟ್ ಆಗಿತ್ತು ಅಂತ ಕಾಣಿಸುತ್ತ. ಹತ್ರ ಅಲ್ಲ, ಡ್ರಾಪ್ ಕೊಡ್ತೀನಿ. ಬೇಡ ಬಿಡಿ, ನಿಮ್ಗೆ ತ್ರಾಸು. ಯಾಕ್ರಿ ಪರವರ ಮುಖ ಬಹಳ ಸಣ್ಣ ಮಾಡ್ಕೊಂಡಿರಲ್ಲ, ಏನಂತ ಹೇಳ್ರಿ? ರೊಕ್ಕ ಗಿಕ್ಕ ಬೇಕಾದ್ರ ಕೇಳ್ರಿ, ಈ ಬಡವ ನಿಮ್ ಪಾಲಿಗೆ ಸದಾ ಇರ್ತಾನ್ರಿ. ಏನ್ ಹೇಳೋದ್ರಿ ನನ್ಗೆ? ನಿಮ್ಗೆ ಗೊತ್ತೈತಲ್ಲ, ತಾಯಿ ಇಲ್ದೆ ತಪ್ಪ್ರಿ ನಾನು. ಸಾಕ್ಬೇಕಾಗಿರೋ ನನ್ ಮಾವನೇ ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಮೇಡಮರ, ಈ ಬಂಧು ಬಳಗ ಅನ್ನೋರು ರೊಕ್ಕ ಇದ್ದ ಮಾತ್ರ ನಮ್ಮ ಜೊತೆ ಬರ್ತಾರ್ರಿ, ಸ್ನೇಹಿತರು ಮಾತ್ರ ಸಾಯೋವರೆಗೆ ಬರ್ತಾರ ನೋಡ್ರಿ. ನೀವು ಹಿಂಗ ಇದ್ರ ಮನಶಾಂತಿ ಕಳ್ಕೊಂತೀರಿ. ಮೊದಲು ನೆಮ್ಮದಿಯಾಗಿ ಇರೋದ್ ಕಲ್ಪರಿ ಮೇಡಮರ. ಮನಶಾಂತಿ ಎಲ್ಲಿಂದ ಬರ್ತೈತಿ? ನನ್ ಮಾವ ಮಾಡೋ ಕೆಲ್ಸದಿಂದ ಮಾಂಗೇಡಿ ಜೀವನ ನಡ್ಸಂಗಾಗೈತಿ. ಸುಖ ಶಾಂತಿ ನೆಮ್ಮದಿ ಇಲ್ಲಿ ಜೀವನ ನಂದು. ಮೇಡಮರ, ಈ ಪಿಕ್ಕಿ ಪರಮೇಶ್ವರ ಇರೋದೇ ನಿಮಗೋಸ್ಕರ. ನಿಮಗೇನು ಸಹಾಯ ಬೇಕು ಕೇಳ್ರಿ, 24 ಗಂಟೆ ನಿಮ್ಮಿಂದ ನಾನು ಇರ್ತೀನಿ. ನಾನ್ ಗಂಟೆ ನಿಮ್ಗೆ ಯಾರು ಬೇಕು? ನೀವು ನನ್ ಸಹಾಯಕ್ ನಿಂತೀರಿ ಅಂತ ನಮ್ಮ ಮಾವನ್ ಗೊತ್ತಲ್ಲ, ನನ್ನ ಸಾಯಿಸೇ ಬಿಡ್ತಾನ. ನನ್ನಿಂದ ನಿಮ್ಗೆ ಆಗ್ತದೆ. ನೀವು ನನ್ನ ಜೋಡಿ ಮಾತಾಡೋದು ನೋಡಿದ್ರೆ ರಂಪಾಟ ಮಾಡ್ತಾನೆ. ನೀವು ಹೋಗಿರಿ, ನಾನು ಹೋಗ್ತೀನಿ. ತಂಗಿ ಯಪ್ಪ, ದಣಿ ಎಲ್ಲಿದೆ? ನಮಸ್ಕಾರ. ಸಾವ್ಕಾರ, ಅದೇ ಹೋದ್ ಸಾರಿ ಅಮ್ಮ ಕಮಲಮ್ಮಗೆ 3 ಲಕ್ಷ ರೂಪಾಯಿ ಬೇಕಾಗಿತ್ತಂತ ಹೇಳಿದ್ರು. ನೀವ್ ಹೇಳ್ದಂಗೆ ಯಾರಾದ್ರೂ ಶ್ಯೂರಿಟಿ ಬೇಕಂತ ಹೇಳಿದ್ದೆ, ಕರ್ಕೊಂಬಂದಾರ ಪಾರ್ವತಿ ಅವ್ರನ್ನ. ಮತ್ತೆ ಕೊಡೋದು ಹೆಂಗ್ರಿ ಸಾವ್ಕಾರ? ಕೊಡಿ ಸುರುಟಿ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಸುರುಟಿ ತಗೊಂಡ್ ಕೊಡಿ. ಹಾ, ಕುತ್ಕೋಬೇಕು ಮತ್ತ. ಇವ್ರು ಹೇಳಿದ್ರು ಅಂತ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ತಿಂಗ ಬಡ್ಡಿ ಮಿಸ್ ಮಾಡಬಾರ್ದು. ಇಲ್ಲ ಅಂದ್ರೆ ನಮ್ ಬಗ್ಗೆ ಗೊತ್ತಲ್ಲ,
ಮನೆ ಹತ್ರ ಬಂದು ವಸೂಲಿ ಮಾಡ್ಬೇಕಾಗತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿ ಬರ್ತಾರೆ, ತಿಂಗ ಅದೇನಿದೆ ಸೆಟ್ಲ್ಮೆಂಟ್ ಆಗ್ಬೇಕು. ನೋಡ್ರಿ ಪಾರ್ವತಿ ಅವ್ರ, ಇವ್ರಿಗೆ ಬರೋಬ್ಬರಿ 3 ಲಕ್ಷ ಸಾಲ ಕೊಡಕತ್ತಿದ್ರಿ. ಆ ಯಮನ ಮೇಲೆ ಇಟ್ಟಿರ್ಬೇಕು ನೀವೊಂದು ಕಣ್ಣು. ಮನೆ ಬಿಟ್ಟು ಹೋದ್ಲು, ಯಾರ ಜೊತೆ ಆದ್ರು ಅಂದ್ರೆ ಎಲ್ಲಿಗಾದ್ರು ಹೋದ್ರು, ತಪ್ಪಿ ರಾತ್ರಿ ಎಸ್ಕೇಪ್ ಆದ್ರು, ತಿಂಗಳ ಬಡ್ಡಿ ಕಟ್ಲಿಲ್ಲ ಅಂದ್ರ ನಾವ್ ನಿಮ್ಮನ್ನ ಕೇಳೋರ್ ನೋಡ್ರಿ. ತಗೊಳ್ಳುವಾಗ ಹೆಂಗ್ ಖುಷಿಯಾಗಿ ಇಸ್ಕೊಳಕತ್ತಿರೋ ವಾಪಸ್ ಕೊಡುವಾಗ ಅದ ತರ ಖುಷಿ ಇರ್ಬೇಕ್ ನೋಡ್ರಿ. ಏನಾದ್ರು ಹೆಚ್ಚು ಕಮ್ಮಿ ಆತಂತಂದ್ರ ಅವ್ರಿಗೆ ನೀವು ಉತ್ತರ ಕೊಡ್ಬೇಕು. ನೀವೇನೋ ಚಿಂತೆ ಮಾಡ್ಬೇಡ್ರಿ, 1ನೇ ತಾರೀಕು ಬರ್ತಿದ್ದಾಗ ನಿಮ್ ಕೈ ಕೊಡ್ತಾರೆ. ನೋಡ್ರಿ ಪಾರ್ವತಿ ಅವ್ರೆ, ನಿಮ್ಮ ಗ್ಯಾರಂಟಿ ಮೇಲೆ ಈಗ 3 ಲಕ್ಷ ರೂಪಾಯಿ ಗೂಗಲ್ ಪೇ ಹಾಕಾಕತ್ತೀನಿ. ಮರಿಲಾರ್ದ 1ನೇ ತಾರೀಕು ಬರ್ತಿದ್ದಂಗ ಬಡ್ಡಿ ಅಸಲು 2 ಬಂದ್ಬಿಡ್ಬೇಕು ನಮಗ. ಹಾಕಿ ನೋಡ್ರಿ, ಚೆಕ್ ಮಾಡ್ಕೋರಿ. ಮೊದಲೇ ಅಲ್ಲ 2 ಲಕ್ಷಕ್ಕೆ 3 ಲಕ್ಷ ಬಂತಲ್ಲ ದೃಷ್ಟಿ ತೆಗಿತೀನವ್ವ ನಾನು ಖುಷಿಯಿಂದ ₹100 ಹೆಚ್ಚಿಗೆ ಹಾಕಿದೀನಿ ಆಟೋ ರಿಕ್ಷಾಕ್ಕಂತ. ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋದ್ರೆ ಹಾಕಿಲ್ಲ. ಕಾರ್ ಕಳಿಸ್ಬಾರ್ದ್ರೆ ಅಲ್ಲ ಆಟೋ ರಿಕ್ಷಾನ ಏನದಿರಿಯಪ್ಪ ನೀವು. ನಡಿ ಕರಿಯ, ಇವ್ರಿಬ್ರು ಆಟೋದಲ್ಲಿ ಕರ್ಕೊಂಡು ಮನೆ ಬಿಟ್ಟು ಬರಲಿ. ಈಗ ವಿಕ್ಕಿ ಪರಮೇಶ ಕಳ್ಳನ ಮಗ ನಮ್ಮಕ್ಕನ ಮಗ್ಳ ತಲೆ ಕೆಡ್ಸಿ ಕೆಡ್ಸಕತ್ತಾನ. ಇವ್ರಿಬ್ರು ಏನಾದ್ರೂ ಮಾಡ್ಕೊಳ್ಳೋದ್ ಒಳಗಾಗ ಏನಾದ್ರೂ ಒಂದು ಬಗ್ನಿ ಗುಟ್ಟ ಇಡ್ಲೇಬೇಕು. ನಾನೊಂಚೂರು ಸಂತಿಗೆ ಹೋಗ್ಬರ್ತೀನಿ. ನಾ ಸಂತಿಗೆ ಹೋಗ್ಬರ್ತೀನಿ ಅವ್ವ. ಮತ್ತೆ ಮನೇನು ಹೊರಗೆ ಬರಬೇಡ ನೀನು. ಹುಡುಕ್ ಮಾವು ಬಂದಂದ್ರೆ ಒಟ ಹಚ್ಚಿ ಬಿಡ್ತಾನ. ಹುಷಾರು ನಾನು ಹೊರಡ್ತೀನಿ. ಯಾರು ಮಾಡ್ಯಾರೋ ಏನು ಹುಡುಗ ತಡಿಯಪ್ಪ. ಹಲೋ ಕಮಲಮ್ಮ ಅವ್ರ. ನಮಸ್ಕಾರ ಅಲ್ಲ ನಮಸ್ಕಾರ. ಏನ್ರಿ ಇದು 1ನೇ ತಾರೀಕು ಆಗಾಕ್ ಬಂತು, ಬಡ್ಡಿ ಇಲ್ಲ ಅಸಲಿಲ್ಲ, ಯಾವಾಗ ಕೊಡ್ತೀರಂದ? ನೋಡ್ರಿ, ನೀವು ಬಂದ್ರ ಬಡ್ಡಿ ಅಸಲು ಕೊಡ್ಬೇಕಾಗತ್ತ. ಒಂದ್ ವೇಳೆ ಪಾರ್ವತಿನ ಕಳಿಸಿದ್ರ ಅಸಲು ಬೇಡ, ಬಡ್ಡಿ ಮಾತ್ರ ಕೊಟ್ರ ಸಾಕು. ಹೌದಾ, ಸರಿ. ಅಲ್ಲ ಆಕಿನ ಕಳಿಸಿ ಏನಾದ್ರು ಮಾಡಿ. ಮತ್ತೆ ಬಹಳ ದಿನ ಆಯ್ತು, ಸ್ವಲ್ಪ ಅರ್ಥ ಮಾಡ್ಕೋರಿ ನಮ್ದು ಪರಿಸ್ಥಿತಿ. ಇನ್ನೊಂದ್ 50 ಸಾವಿರ ಎಕ್ಸ್ಟ್ರಾ ಕಟ್ ಕಳಿಸ್ತೀನಂತ. 1 ಲಕ್ಷ ಗೂಗಲ್ ಹಾಕಿ. ಹಲೋ ಹೇಳಿ. ಏನ್ರಿ ಮೇಡಮ್ ಅವ್ರ, ಆರಾಮದಿರಿ? ಅಲ್ಲ ಅದೇ ಬಡ್ಡಿ ಬರ್ಲಿಲ್ಲ, ಅಸಲು ಬರ್ಲಿಲ್ಲ, ಯಾವಾಗ ಕೊಡ್ತಾರಂತ? ಕೊಡ್ತಾರೆ ಸರ್. ಅಲ್ಲ ನಿಮಗೇನಾದ್ರೂ ಬೇಕಾಗಿತ್ತ ದುಡ್ಡು? ಬೇಕಾಗಿತ್ತು. ಎಷ್ಟು ಬೇಕಿತ್ತು? 1 ಲಕ್ಷ. ಹೌದಾ, ಆಯ್ತು, ಇವಾಗಲೂ ಗೂಗಲ್ ಪೇ ಮಾಡ್ತೀನಿ. ನೀನೇನು ಬಡ್ಡಿ ಕೊಡೋದು ಬೇಡ, ಅಸಲು ಕೊಡೋದು ಬೇಡ, ಮುಂದೆ ಇಸ್ಕೊಡ್ತೀನಿ ತಗೋ, ನಾನು ಬರ್ತೈತಿ. ಓಕೆ, ಆದಷ್ಟು ಬೇಗ ಬಾ, ಕೈಂತ ಆಗ್ತದೆ. ಆದಷ್ಟು ಗೊತ್ತಾಗಲ್ಲ. ನಮ್ಮ ಅಪ್ಪನ ಏನ್ ತಲೆ ತಿಂತೀಯಪ್ಪ ಅಂತ ನಾನು ಆತಿಡು ಹೇಳಿದ್ದೆನ್ಪಿತಿಲಿವ. ಇವ ನಡಿ, ನಾ ಸಂತಿಗೆ ಹೋಗ್ಬಿಡ್ತೀನಿ. ಒಳಗೆ ಹೋಗು ನನ್ ಬಂಗಾರ, ಹೋಗಿವ. ಇದು ಮಾವು ಅಂದ್ರೆ ಮೊದಲು ತಿಂತಾನ. ನಾ ಬರ್ತೀನಿ ಅವ. ಅಭಿ, ನಾನಿನ್ನು ವಿಷಯ ಹೇಳಲೆ. ವಿಘ್ನಿ ಪರಮೇಶ್ವರ ಅದನ್ನಲ್ಲ, ಬಹಳ ಒಳ್ಳೆ ಹುಡುಗದನ. ಆ ಹುಡುಗ ನಿನ್ನ ಚಲೋ ನೋಡ್ಕೊತಾನ. ನೋಡಿ, ಇಷ್ಟೆಲ್ಲ ಆಸ್ತಿ ಇತ್ತು, ಏನ್ ಕೊಡಬೇಕಿತ್ತು ಅವಂಗ. ಆ ಹುಡುಗನ ನೀನು ಮನಸ್ಸಾರೆ ಅವ್ನು ಕೇಳದಂತ ಕೇಳಿದ್ವಿ ಅಂದ್ರೆ ನೀನ್ ಸುಖವಾಗಿರ್ತೀವ. ಈ ತಾಯಿ ಹಿಂಗ ಅಂತಾಳಂತ ತಪ್ಪು ತಿಳ್ಕೋಬೇಡ. ತಂದೆ ತಾಯಿ ಕಳ್ಕೊಂಡು
ಪರಮೇಶ್ ನಿನ್ನ ಮಾವ ಕುಡುಕ ಉಣ್ಣಾಕ್ ಕುಂತ್ರು ಬೈತಿರ್ತಾನೆ. ಪರಮೇಶ್ ಹೇಳ್ದಂಗ್ ಕೇಳು, ಒಳ್ಳೆ ಹುಡುಗದನ. ಅವನಿಂದ ಏನಾದ್ರೂ ಆದ್ರ ನಾ ಈ ತಾಯಿ ನಿನ್ ಹಿಂದಿರ್ತೀನಿ. ಕೇಳೋಣ ಮಾತು ಕೇಳ್ತಿಲ್ಲ, ಮುಂದೆ ನಾವು ಉದ್ಧಾರ ಆಗ್ತೇವೆ. ಆಯ್ತು, ಹೇಳ್ದಂಗೆ ಕೇಳ್ತೀನಿ. ಚಿಕ್ಕ ವಯಸ್ಸಿಂದ ತಾಯಿ ನೀವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಹೇಗೆ? ಬಾರು. ಭಯ ಪಡ್ಬೇಡ. ನನ್ನ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲ್ ಕರ್ಕೋಗಿ ಚೆನ್ನಾಗಿ ನೋಡ್ಕೊಂಡಿದ್ದಿ ಇವ್ರೆ. ನನ್ನನ್ನು ಯಾರು ಬೇಕಾದ್ರೂ ಮದ್ವೆ ಆಗ್ತಾರೆ. ಆದ್ರೆ ನೀನು ಈ ಪುಣ್ಯಾತ್ಮನೆ ಮದ್ವೆ ಆಗ್ಬೇಕು. ನಾನು ಕುಡಿಯೋದ್ ಬಿಟ್ಟು ದುಡಿದು ಬಿಟ್ಟು ನಿಮ್ಮಿಬ್ರು ಮದ್ವೆ ಮಾಡ್ತೀನಿ. ಭಯ ಪಡ್ಬೇಡಿ, ಬನ್ನಿ. ಅಯ್ಯೋ, ನಿಮ್ಮ ಅವನಿಗೆ ಒಪ್ಕೋಬೇಕು. ಅವನ ಫ್ರೆಂಡ್ಗೆ ಹೇಳಿ ಒಂದು 90 ಕುಡಿಸಿದೆ, ಸ್ಪೀಡಾಗಿ ಗಾಡಿ ಓಡಿಸಿದೆ, ತಗ್ಗಿನಲ್ಲಿ ಆಕ್ಸಿಡೆಂಟ್ ಮಾಡಿಸಿದೆ, ಆಸ್ಪತ್ರೆಗೆ ಸೇರಿಸಿದೆ, ಬಿಲ್ ಕಟ್ಟಿ ಆಚೆ ಬಂದ ಮೇಲೆ ಕರುಣೆ ಹುಟ್ಟಿದ್ದು ನನ್ನೆಲ್ಲ. ನಿನ್ನಂತ ಸುಂದರವಾದ ದೇವತೆನ ಪಡೆಯೋದಕ್ಕೆ ಈ ದೇವತೆನೇ ನನ್ನ ಆಶೀರ್ವಾದ.